ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ಕರ್ನಾಟಕ ಹಡಪದ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಆದೇಶ ಹೊರಡಿಸಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಸವ ಕಲ್ಯಾಣ ತಾಲೂಕು ಹಡಪದ ಸಮಾಜದವರಿಂದ ಕೃತಜ್ಞತಾ ಸಮಾರಂಭ ಜರುಗಿತು. ಕರ್ನಾಟಕ ಹಡಪದ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಆದೇಶ ಹೊರಡಿಸಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರಿಗೆ ಬಸವ ಕಲ್ಯಾಣ ತಾಲೂಕಿನ ಹಡಪದ ಸಮಾಜದ ಮುಖಂಡರು ಅಭಿನಂದನೆಗಳನ್ನು ಸಲ್ಲಿಸಿದರು. ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶನಿವಾರ ಅಕ್ಟೋಬರ್ 25ರಂದು ತಾಲೂಕಿನ ಎಲ್ಲ ಹಡಪದ ಸಮಾಜದ ಮುಖಂಡರು ಹಾಗೂ ನಾಗರಿಕರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡರು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಹಾಗೂ ಶ್ರೀ ವಿಜಯ್ ಸಿಂಗ್ ಅವರಿಗೆ ಕೃತಜ್ಞತಾಪೂರ್ವ ಅಭಿನಂದನೆ ಸಲ್ಲಿಸಿದರು. ಹಲವು ವರ್ಷಗಳಿಂದ ಯಾವುದೇ ಸರ್ಕಾರ ಹಡಪದ ಸಮಾಜದ ಬಗ್ಗೆ ಚಿಂತನೆ ಮಾಡಿರಲಿಲ್ಲ ಹಾಗೂ ಈ ಸಮಾಜದ ಏಳಿಗೆಗಾಗಿ ವಿಚಾರ ಮಾಡಿರಲಿಲ್ಲ. ಆದರೆ ಅಪ್ಪಟ ಬಸವಣ್ಣನ ಅನುಯಾಯಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಪ್ರತಿ ಮನವಿಗೆ ಸ್ಪಂದಿಸುವ ಮೂಲಕ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ನಮ್ಮ ಸಮಾಜದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದು ತುಂಬ ಖುಷಿ ತಂದಿದೆ ಎಂದರು. ಸದರಿ ಹಡಪದ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಈ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಆದೇಶ ನೀಡಿದ್ದು ತುಂಬ ಸಂತೋಷ ತಂದಿದೆ ಎಂದು ಹಡಪದ ಸಮಾಜದ ಉಪಾಧ್ಯಕ್ಷರಾದ ಜಗದೀಶ್ ನೆಲ್ವಾಡ್ಕರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಸ್ ಟಿ ವಿಭಾಗದ ತಾಲೂಕಾಧ್ಯಕ್ಷ ನಾಗನಾಥ್ ಬೇತ್ರೆ, ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್ ಶೆಟ್ಗಾರ್, ಹಡಪದ ಸಮಾಜದ ತಾಲೂಕಾಧ್ಯಕ್ಷ ರಾಚಪ್ಪ ಹಡಪದ್, ನಿತ್ಯಾನಂದ್ ಮಂಟಾಳ್ಕರ್, ರಾಹುಲ್ ತುತಾರೆ, ವಿಶ್ವನಾಥ್ ಪಿಂಟು ಕಾಂಬಳೆ, ಸಿಕಂದರ್ ಶಿಂದೆ, ಸುರೇಶ್ ಮೋರೆ ಸೇರಿದಂತೆ ಅನೇಕ ಮುಖಂಡರು, ಕಾಂಗ್ರೆಸ್ ಪಕ್ಷದ ರಾಜಕೀಯ ಪ್ರಮುಖರು ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಸವಣ್ಣನವರಿಗೆ, ಅಣ್ಣ ಬಸವಣ್ಣನವರಿಗೆ ನಾನು ಸಾಕಷ್ಟು ಏನದಪ್ಪ ನಮ್ಮ ಹಡಪದ ಸಮಾಜದ ವತಿಯಿಂದ ನಾವು ಅವರಿಗೆ ಏನದಪ್ಪ ಅಂತ ಧನ್ಯವಾದ ಸಲ್ಲಿಸ್ತೇವೆ. ಯಾಕಂತಂದ್ರೆ ಅವರ ಕಾರ್ಯವನ್ನು ಸಾಕಷ್ಟು ಶ್ಲಾಘನೀಯವಾದಂಥ ಕಾರ್ಯ ಅಂತ ಹೇಳ್ಬೋದು ಬಂಧುಗಳೇ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನದಪ್ಪ ಅಂತಂದ್ರಿಗೆ ಹಿಂದೆ ಬಿಜೆಪಿ ಸರ್ಕಾರ ಏನದಪ್ಪ ಅಂತಂದ್ರಿಗೆ ನಿಗಮ ಮಂಡಳಿ ಘೋಷಣೆ ಮಾಡಿತ್ತು. ಆವಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಆದ್ರ ಪೂರ್ಣ ಪ್ರಮಾಣದಾಗ ಏನದಪ್ಪ ಅಂತಂದ್ರಿಗೆ ಜಾರಿ ಬಂದಿರಲಿಲ್ಲ. ಆಗ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಹಡಪದ ನಿಗಮವನ್ನು ಪೂರ್ಣ ಪ್ರಮಾಣಗಳ ಒಳಗಾಗಿ ಏನದಪ್ಪ ಅಂದ್ರೆ ಜಾರಿಗೆ ತಂದಿರುವುದಕ್ಕಾಗಿ ನಾನು ಹಡಪದ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಿಗೆ ಸರ್ ಸಚಿವರಿಗೂ ಕೂಡ ಏನದಪ್ಪ ಅಂತಂದ್ರೆ ನನ್ನ ವತಿಯಿಂದ ಹಾಗೂ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಒಂದು ಅಧ್ಯಕ್ಷರು ಮತ್ತು ಬಸವ ಕಲ್ಯಾಣದ ಹಡಪದ ಸಮಾಜದ ಬಾಂಧವರಿಂದ ಬೀದರ್ ಜಿಲ್ಲೆಯ ವತಿಯಿಂದ ಹಾಗೂ ಈ ಕರ್ನಾಟಕ ರಾಜ್ಯದ ಹಡಪದ ಸಮಾಜದ ವತಿಯಿಂದ ನಾವೆಲ್ಲರೂ ಏನದಪ್ಪ ಅಂದ್ರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಹಡಪದ ಅಪ್ಪಣ್ಣನವರು ಮಾನವರಾಗಿ ಹುಟ್ಟಿ ಶರಣರಾಗಿ ಬೆಳೆದು ದೇವಮಾನವರಾಗಿ ಹೋಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರ ವಂಶಸ್ಥರು ನಾವಾಗಿರುವುದರಿಂದ ಇವತ್ತು ನಮ್ಮ ಹಡಪದ ಅಪ್ಪಣ್ಣನವರ ಒಂದು ನಿಗಮ ಮಂಡಳಿ ಸ್ಥಾಪಿಸುವುದಕ್ಕಾಗಿ ಇವತ್ತು ನಾವು ಬಸವ ಕಲ್ಯಾಣ ತಾಲೂಕಿನ ಇವತ್ತು ನಮಗೊಂದು ಹಬ್ಬದ ವಾತಾವರಣ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಏನದಪ್ಪ ಅಂತಂದ್ರೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುವುದರ ಮೂಲಕ ಈ ಸಮಾಜವನ್ನು ಏನದಪ್ಪ ಅಂತಂದ್ರೆ ಇವತ್ತು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನದಪ್ಪ ಆರ್ಥಿಕವಾಗಿ ಏನದಪ್ಪ ಅಂದ್ರೆ ನಮ್ಮ ಸಮಾಜಕ್ಕೆ ಇವತ್ತು ಮುಂದಿನ ದಿನದಾಗ ಏನದಪ್ಪ ಅಂತಂದ್ರೆ ಒಂದು ಸಬಲೀಕರಣ ಆಗ್ಲಿಕ್ಕೆ ಇವತ್ತು ನಿಗಮ ಮಾಡ್ಯಾರ. ಅದಕ್ಕೆ ಏನದಪ್ಪ ಅಂದ್ರೆ ನಾನು ಅವರಿಗೆಲ್ಲರಿಗೆ ಏನಪ್ಪ ಅಂದ್ರೆ ಧನ್ಯವಾದ ಸಲ್ಲಿಸ್ತೀನಿ. ಸರ್ವೇಶ್ವರ ನಾನು ಶಿವಶಂಕರ್ ಹಡಪದ ತಾಲೂಕಾಧ್ಯಕ್ಷ.
भगवन्तं हृदयरविन्दं भवं भवानी ओम तत्पुरुषं सर्वांगं भगवान् चैतन्यमानो देवादितादिगम्यं वेदोक्तं मंत्रपुष्पाञ्जलिं समर्पयामि ಹಡಪದಪ್ಪಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ 2025-26ನೇ ಸಾಲಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ಹಡಪದಪ್ಪಣ್ಣ ಸಮಾಜ ಸಂಘದ ವತಿಯಿಂದ ಅವರು ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದ್ದಕ್ಕಾಗಿ ಇಡೀ ಕರ್ನಾಟಕದ ಹಡಪದಪ್ಪಣ್ಣ ಸಮಾಜ ನಿಗಮದ ಮಂಡಳಿ ವತಿಯಿಂದ ನಾವು ಇವತ್ತು ಬಸವಕಲ್ಯಾಣ ತಾಲೂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಹಡಪದಪ್ಪಣ್ಣವರ ಭಾವಚಿತ್ರ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ನಮ್ಮ ಸಮಾಜದ ಒಂದು ಎಲ್ಲ ಜನರ ವತಿಯಿಂದ ಅವರಿಗೆ ಅಭಿನಂದನೆಗಳು ಹಾರ್ದಿಕ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ತೀರ ಹಿಂದುಳಿದ ಮತ್ತು ಅತಿ ಕಾರ್ಯವನ್ನು ಕಳೆದುಕೊಂಡಂಥ ಕೆಲವೊಂದು ಹಿಂದುಳಿದ ಸಮಾಜದ ಯಾವುದಾದ್ರೂ ರೀತಿಯ ಅದು ಹಡಪ ಸಮಾಜ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗುರುತಿಸಿ ಈ ಮಂಡಳಿಯನ್ನು ನೇಮಕ ಮಾಡಿ ಅದಕ್ಕೆ ಕೂಡಲೇ ಕಾರ್ಯರೂಪಕ್ಕೆ ತರಲು ತಾವು ಆದೇಶ ಮಾಡಿದ್ದಕ್ಕಾಗಿ ಸಮಸ್ತ ಬಸವಕಲ್ಯಾಣ ತಾಲೂಕು ಮತ್ತು ಬೀದರ್ ಜಿಲ್ಲೆಯ ಸರ್ವ ಹಡಪದಪ್ಪಣ್ಣ ಸಮಾಜ ಸಂಘದ ವತಿಯಿಂದ ಅವರಿಗೆ ನಾನು ಕೋಟಿ ಶರಣಾರ್ಥಿಗಳೊಂದಿಗೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇನೆ. ಅದಕ್ಕಾಗಿ ಇವತ್ತು ನಾವು ಈ ನಮ್ಮ ಸಮಾಜ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಇವತ್ತು ನಾವು ನಿಗಮ ಮಂಡಳಿಯ ಹರ್ಷೋದ್ಯಮದಿಂದ ಇವತ್ತು ನಾವು ಸಿಹಿ ಹಂಚುವುದರೊಂದಿಗೆ ನಮ್ಮ ಪದಾಧಿಕಾರಿಗಳಿಗೆ ಕೂಡ ನಾವು ಇವತ್ತು ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಅವರಿಗೆ ನಾನು ಸಾಕಷ್ಟು ಏನದಪ್ಪ ನಮ್ಮ ಹಡಪದ ಸಮಾಜದ ವತಿಯಿಂದ ನಾವು ಅವರಿಗೆ ಏನದಪ್ಪ ಅಂತ ಧನ್ಯವಾದ ಸಲ್ಲಿಸ್ತೇವೆ. ಯಾಕಂತಂದ್ರೆ ಅವರ ಕಾರ್ಯವನ್ನು ಸಾಕಷ್ಟು ಶ್ಲಾಘನೀಯವಾದಂಥ ಕಾರ್ಯ ಅಂತ ತಿಳಿದುಗಳೇ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನದಪ್ಪ ಅಂತಂದ್ರಿಗೆ ಹಿಂದೆ BJP ಸರ್ಕಾರ ಏನದಪ್ಪ ಅಂತಂದ್ರಿಗೆ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿತ್ತು. ಆವಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಆದ್ರೆ ಪೂರ್ಣ ಪ್ರಮಾಣದಾಗ ಏನದಪ್ಪ ಅಂತಂದ್ರೆ ಜಾರಿಗೆ ಬಂದಿರಲಿಲ್ಲ. ಆಗ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಡಪದ ನಿಗಮವನ್ನು ಪೂರ್ಣ ಪ್ರಮಾಣ ಒಳಗಾಗಿ ಏನದಪ್ಪ ಅಂದರೆ ಜಾರಿಗೆ ತಂದಿರುವುದಕ್ಕಾಗಿ ನಾನು ಹಡಪದ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಗಿ ಸರ್ ಸಚಿವರಿಗೂ ಕೂಡ ಏನದಪ್ಪ ಅಂತಂದ್ರೆ ನನ್ನ ವತಿಯಿಂದ ಹಾಗೂ ನಮ್ಮ ಬಸವಕಲ್ಯಾಣ ತಾಲೂಕಿನ ಎಲ್ಲ ಒಂದು ಅಧ್ಯಕ್ಷರು ಮತ್ತು ಬಸವಕಲ್ಯಾಣದ ಹಡಪ ಸಮಾಜದ ಬಾಂಧವರಿಂದ ಬೀದರ್ ಜಿಲ್ಲೆ ವತಿಯಿಂದ ಹಾಗೂ ಈ ಕರ್ನಾಟಕ ರಾಜ್ಯದ ಹಡಪದ ಸಮಾಜದ ವತಿಯಿಂದ ನಾವೆಲ್ಲರೂ ಏನದಪ್ಪ ಅಂದ್ರೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಹಡಪದ ಅಪ್ಪಣ್ಣನವರು ಮಾನವರಾಗಿ ಹುಟ್ಟಿ ಶರಣರಾಗಿ ಬೆಳೆದು ದೇವಮಾನವರಾಗಿ ಹೋಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರ ವಂಶಸ್ಥರು ನಾವಾಗಿರುವುದರಿಂದ ಇವತ್ತು ನಮ್ಮ ಹಡಪದ ಅಪ್ಪಣ್ಣನವರ ಒಂದು ನಿಗಮ ಮಂಡಳಿ ಸ್ಥಾಪಿಸುವುದಕ್ಕಾಗಿ ಇವತ್ತು ನಮ್ಮ ಬಸವಕಲ್ಯಾಣ ತಾಲೂಕಿನ ನಿಂದೇನದಪ್ಪ ಅಂದ್ರೆ ಇವತ್ತು ನಮಗೊಂದು ಹಬ್ಬದ ವಾತಾವರಣ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಏನದಪ್ಪ ಅಂತಂದ್ರೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುವುದರ ಮೂಲಕ